ಹಾಯ್ ಫ್ರೆಂಡ್ಸ್, ಶಾರಿಕಾ ಶ್ರುತಿ ಓಮ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತಂದರೆ ಟೊಮೆಟೊ ಸಾಂಬಾರ್. ಇದು ಮಾಡೋದು ತುಂಬ ಈಸಿ. ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನಾನು 5ರಿಂದ 6 ಮೆಣಸಿನಕಾಳನ್ನು ತೊಗೊಂಡಿದ್ದೀನಿ, ಮತ್ತು 1/4 ಸ್ಪೂನಷ್ಟು ಜೀರಿಗೆ. ಇಲ್ಲಿ ನಾನು 2 ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ, ಮತ್ತು 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ನೀವು ಇದಕ್ಕಿಂತ ಕ್ವಾಂಟಿಟಿ ಜಾಸ್ತಿ ಬೇಕಂದರೂ ಕೂಡ ನೀವು ತೊಗೋಬೋದು. ನೀವು ಎಷ್ಟು ಬೇಕು ಸಾಂಬಾರನ್ನು, ಎಷ್ಟು ಜನಕ್ಕೆ ಮಾಡಬೇಕು ಮನೇಲಿ, ಅದರ ಆಧಾರದ ಮೇಲೆ ನೀವು ಮಸಾಲೆಯನ್ನು ಹಾಕ್ಕೋಬೇಕಾಗುತ್ತೆ. ಹುಳಿ ಜಾಸ್ತಿ ಬೇಕು ಅಥವಾ ಜನ ಜಾಸ್ತಿ ಇದ್ದಾರೆ ಮನೇಲಿ ಅಂದರೆ ಟೊಮೆಟೊ ಹಣ್ಣು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು, ಟೊಮೆಟೊ ಹಣ್ಣನ್ನು ಮತ್ತು ಈರುಳ್ಳಿಯನ್ನು. ಮತ್ತು ಈಗ ಒಗ್ಗರಣೆಗೆ ಬೇಕಾಗಿರೋಂಥದ್ದು, ಇದು ಒಗ್ಗರಣೆಗೆ 5ರಿಂದ 10 ಕರಿಬೇವಿನ ಸೊಪ್ಪು, ಸಾಸಿವೆ, ಜೀರಿಗೆ, ಮತ್ತು ನಾನು 1 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ರುಬ್ಬೋದಕ್ಕೆ ಬೇಕಾಗಿರುವಂಥದ್ದು ಟೊಮೆಟೊ ಹಣ್ಣು ಜೊತೆಗೆ ಕಾಯಿ, ತೆಂಗಿನಕಾಯಿ ಮತ್ತು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪೌಡರನ್ನು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನೇ ಯೂಸ್ ಮಾಡ್ಬೋದು. ಮತ್ತು ಮಾಡೋದಕ್ಕೆ ಒಗ್ಗರಣೆಗೆ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನು ಮೊದಲು ತೋರಿಸಿದ್ನಲ್ಲ ಆ ಮಿಶ್ರಣವನ್ನು ಈಗ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಅಂದರೆ ಜೀರಿಗೆ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಟೊಮೊಟೊ ಹಣ್ಣನ್ನೆಲ್ಲ ನಾವು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೋಬೇಕಾಗುತ್ತೆ. ಇದಂತೂ ತುಂಬಾ ಈಸಿಯಾಗಿರುತ್ತೆ, ಚಟ್ಪಟ್ ಅಂತ ಮಾಡ್ಕೋಬೋದು. ಮನೇಲಿ ಏನು ತರಕಾರಿ ಇಲ್ಲ ಅಂದಾಗ ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ತರಕಾರಿ ಇಲ್ಲದೆ ಇದ್ದಂಥ ಟೈಮಲ್ಲಿ ಮನೆಯಲ್ಲಿರುವಂಥ ಸಾಮಾನಲ್ಲೇ ಇದನ್ನು ಮಾಡ್ಬೋದು. ಈಗ ಇದಕ್ಕೆ ನಾನು ಸಾಂಬಾರು ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾನು ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ತೆಂಗಿನಕಾಯಿ ತುರಿ, ನೀವು ಫ್ರೆಶ್ ತೆಂಗಿನಕಾಯಿಯನ್ನು ತುರಿಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ, 1 ಕಪ್ ಆಗುವಷ್ಟು. ಓಕೆ, ಇದನ್ನೆಲ್ಲವ ಒಂದು ಮಿಕ್ಸಿಯಲ್ಲಿ ನುಣ್ಣಗೆ ಪೇಸ್ಟನ್ನು ಮಾಡ್ಕೊಂಡು ಬರೋಣ. ಈಗ ನಮ್ಮ ಖಾರ ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಪಾತ್ರೆಯನ್ನು ಇಟ್ಟು, ಸ್ಟವ್ ಹಚ್ಬಿಟ್ಟು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕಿ ಈಗ ಒಗ್ಗರಣೆಯನ್ನು ಹಾಕಿದೆ. ಈರುಳ್ಳಿ ಹಾಕಿ ಇದನ್ನು ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡಿಶ್ ಕಲರ್ ಬಂದಾದಮೇಲೆ ನಾವು ರುಬ್ಬಿರುವಂಥ ಮಿಶ್ರಣವನ್ನು ಈ ಖಾರಕ್ಕೆ ಸೇರಿಸ್ಕೋಬೇಕು. ಈಗ ತಕ್ಷಣ ನೀರು ಹಾಕ್ಬಿಡಿ, ಅದನ್ನು ಒಂಚೂರು ಲೈಟಾಗಿ ಹುರಿಯಿರಿ. ಆ ಒಂದು ಮಸಾಲೆಯಲ್ಲಿ ನಾವು ಹಾಕಿರುವಂಥ ಒಗ್ಗರಣೆಯಲ್ಲಿ ಒಂದು ಸಲ ಸೆಟ್ ಮಾಡಬೇಕು. ಸೆಟ್ ಮಾಡಿ ಆದಮೇಲೆ ಮಿಕ್ಸಿ ಜಾರನ್ನೇ ತೊಳೆದ್ಬಿಟ್ಟು ಅದರಲ್ಲಿರುವಂತಹ ನೀರನ್ನು ಅದಕ್ಕೆ ನಾವು ಹಾಕೋಬೇಕಾಗುತ್ತೆ ಸಾಂಬಾರಿಗೆ. ಹೀಗೆ ನಾನು ತೊಳೆದು ಹಾಕೋತಾ ಇದ್ದೀನಿ. ಅದರಲ್ಲೆಲ್ಲ ಖಾರ ಅಂಟಿರುತ್ತಲ್ಲ, ಸೊ ಹಂಗಾಗಿ. ಈಗ ನೀವು ಇದಕ್ಕೆ ಸಾಂಬಾರು ಯಾವ ಹದ ಬೇಕು ಅನ್ನೋದನ್ನು ನೀವು ಈಗಲೇ ನೋಡ್ಕೋಬೇಕಾಗುತ್ತೆ. ಗಟ್ಟಿ ಬೇಕಾ ಅಥವಾ ತೆಳುಗೆ ಬೇಕಾ ಅನ್ನೋದನ್ನು ನೋಡಿಕೊಂಡು ಇದಕ್ಕೆ ನೀವು ನೀರಿನ ಪ್ರಮಾಣವನ್ನು ಸೇರಿಸ್ಕೋಬೇಕಾಗುತ್ತೆ. ಈಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ, ಮತ್ತು ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ ಏನಾಗಬೇಕಂದ್ರೆ ಚೆನ್ನಾಗಿ ಬಾಯ್ಲ್ ಆಗಬೇಕು, ಅಂತಂದರೆ ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಒಂದು 5 ನಿಮಿಷ ದೊಡ್ಡ ಉರಿಯಲ್ಲಿ ಬೇಯಿಸ್ಕೋಬೇಕು. ಹೀಗೆ ಬೇಯಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಯಾವುದೇ ರೀತಿ ತರಕಾರಿ ಇಲ್ಲದೆ ಇದ್ದಾಗ ನೀವು ಈ ಸಾಂಬಾರನ್ನು ಟ್ರೈ ಮಾಡ್ಬೋದು. ಜೊತೆಗೆ ಒಂದು ಸೈಡ್ಸನ್ನು, ಒಂದು ಪಲ್ಯನ ಅಥವಾ ಒಂದು ಕೋಸಂಬರಿನೋ ಮಾಡಿಕೊಂಡ್ರೆ, ಅಥವಾ ಹಪ್ಪಳ ಏನಾದರೂ ಮಾಡಿಕೊಂಡ್ರೂ ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿರುತ್ತೆ. ನಾನಿದನ್ನು ರೈಸ್ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.